ಪ್ರಥಮ ಪಿಯುಸಿ ಕನ್ನಡ ಗದ್ಯಭಾಗ 1 ಗಾಂಧಿ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1 ಸಂದರ್ಭ ಸೂಚಿಸಿ ವಿವರಿಸಿ. ವಾಕ್ಯ 1 ಇಲ್ಲಿ ನನ್ನ ನಿನ್ನ ರಾಗ ಯಾರು ಕೇಳಾರು. ಆಯ್ಕೆ ಮೇಲಿನ ವಾಕ್ಯವನ್ನು ಲೇಖಕ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿರುವ ಕಣಜ ಕಥಾ ಸಂಕಲನದಿಂದ ಆಯ್ದುಕೊಂಡು ಪಠ್ಯವಾಗಿ ಇಟ್ಟಿರುವ ಗಾಂಧಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಬಳಕೆರೆ ಗ್ರಾಮದಿಂದ ಹೊತ್ತು ಮೂಡುವುದಕ್ಕೆ ಮುಂಚೆ ಹೊರಟು ಗಾಂಧಿ ಮತ್ತು ಅವನ ತಾಯಿ ನಿಂಗಮ್ಮ ಆಸ್ಪತ್ರೆಯಲ್ಲಿ ಕಾಯುತ್ತಿದ್ದರು. ಯಾರು ಅವರ ಕಡೆ ಗಮನ ನೀಡದಿದ್ದಾಗ ಕುಳಿತು ಕುಳಿತು ಸಾಕಾಗಿ ಗಾಂಧಿ ತನ್ನ ತಾಯಿಗೆ ಮರಳಿ ಊರಿಗೆ ಹೋಗಿ ಬಿಡೋಣ ಎಂದಾಗ ಅವಳು ತಾವು ಬಂದವರು ಒಮ್ಮೆ ವೈದ್ಯರಿಗೆ ತೋರಿಸಿಕೊಂಡೇ ಹೋಗೋಣವೆಂದು ಸಮಾಧಾನಿಸುತ್ತಾ ಮೇಲಿನ ಮಾತನ್ನು ಹೇಳುತ್ತಾಳೆ. ಸ್ವಾರಸ್ಯ ಸರಕಾರಿ ಆಸ್ಪತ್ರೆ ಕಚೇರಿಗಳಲ್ಲಿ ಜನಸಾಮಾನ್ಯರನ್ನು ಕೇಳುವವರಿರುವುದಿಲ್ಲವೆಂಬ ಧ್ವನಿ ಇಲ್ಲಿ ವ್ಯಕ್ತವಾಗಿದೆ. ವಾಕ್ಯ 2 ಇದ್ದು ನಾನು ಯಾವ ರಾಜ್ಯ ಆಳಬೇಕು. ಆಯ್ಕೆ ಮೇಲಿನ ವಾಕ್ಯವನ್ನು ಲೇಖಕ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿರುವ ಕಣಜ ಕಥಾ ಸಂಕಲನದಿಂದ ಆಯ್ದುಕೊಂಡು ಪಠ್ಯವಾಗಿ ಇಟ್ಟಿರುವ ಗಾಂಧಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಬಳಕೆರೆ ಎಂಬ ಹಳ್ಳಿಯಲ್ಲಿ ಹೊತ್ತು ಮೂಡುವುದಕ್ಕೆ ಮುಂಚೆ ಹೊರಟು ಆಸ್ಪತ್ರೆಯಲ್ಲಿ ಗಾಂಧಿ ಮತ್ತು ಅವನ ತಾಯಿ ನಿಂಗಮ್ಮ ಕಾಯುತ್ತಿದ್ದರು. ಬಹಳ ಹೊತ್ತು ಕಾದರೂ ಯಾರೂ ಅವರ ಕಡೆ ಗಮನಿಸುವುದಿಲ್ಲ. ಪ್ರಪಂಚದ ಮೇಲೆ ಜಿಗುಪ್ಸೆ ಮೂಡಿದ್ದ ಆ ಹುಡುಗ ತಿರುಗಿ ಊರಿಗೆ ಹೋಗಿ ಬಿಡೋಣ, ತಾನು ಇದ್ದರೆಷ್ಟು ಸತ್ತರೆಷ್ಟು ಎಂದು ವಯಸ್ಸಿಗೆ ಮೀರಿದ ಅನುಭವದ ಮಾತು ಹೇಳುತ್ತಾ ಮೇಲಿನಂತೆ ತಾಯಿಗೆ ಹೇಳುತ್ತಾನೆ. ಸ್ವಾರಸ್ಯ ಬಡವರ ಜೀವಕ್ಕೆ ಬೆಲೆಯಿಲ್ಲವೆಂಬುದು ಈ ಮಾತಿನಿಂದ ತಿಳಿದು ಬರುತ್ತದೆ. ವಾಕ್ಯ 3 ಮೊದಲೇ ತೂರಾರ್ತಿ ಬಿದ್ದು ಕಿತ್ತು ಬುಟ್ಟಿ ಕಣಪ. ಆಯ್ಕೆ ಮೇಲಿನ ವಾಕ್ಯವನ್ನು ಲೇಖಕ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿರುವ ಕಣಜ ಕಥಾ ಸಂಕಲನದಿಂದ ಆಯ್ದುಕೊಂಡು ಪಠ್ಯವಾಗಿ ಇಟ್ಟಿರುವ ಗಾಂಧಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಒತ್ತಾರೆಯ ಆಸ್ಪತ್ರೆಗೆ ಬಂದು ಹೊತ್ತು ಕಾದರೂ ಗಾಂಧಿ ಹಾಗೂ ಅವಳ ತಾಯಿ ನಿಂಗಮ್ಮಳನ್ನು ಆಸ್ಪತ್ರೆಯಲ್ಲಿ ಯಾರೂ ಗಮನಿಸುವುದಿಲ್ಲ. ತನ್ನ ದೇಹದಲ್ಲಿರುವ ಕಾಯಿಲೆಯ ನೋವನ್ನು ತಾಯಿಯ ಅಸಹಾಯಕತೆಯನ್ನು ಅವಮಾನವನ್ನು ಇನ್ನೂ ಸಹಿಸಲಾಗದು ಎಂಬಂತೆ ಹುಡುಗರ ದಡಕ್ಕನೆ ಎದ್ದು ಡಾಕ್ಟರ್ ನೋಡಕ್ಕೆ ಹೊರಟಾಗ ತಾಯಿ ಈ ಮಾತನ್ನು ಹೇಳುತ್ತಾಳೆ. ಸ್ವಾರಸ್ಯ ಗಾಂಧಿಯ ದೇಹದ ಅಸಕ್ತತೆ ಮತ್ತು ಆತನ ಕಾಯಿಲೆಯ ತೀವ್ರತೆ ಇಲ್ಲಿದೆ. ವಾಕ್ಯ 4 ಇವನ್ನ ಸಾಕ್ಷಾತ್ ಗಾಂಧಿ ಅಂತಲೇ ತಿಳ್ಕೊಂಡ್ಬಿಟ್ರಾ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಲೇಖಕ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿರುವ ಕಣಜ ಕಥಾ ಸಂಕಲನದಿಂದ ಆಯ್ದುಕೊಂಡು ಪಠ್ಯವಾಗಿ ಇಟ್ಟಿರುವ ಗಾಂಧಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಆಸ್ಪತ್ರೆಯಲ್ಲಿ ಕಾದು ಸಾಕಾದ ಗಾಂಧಿ ವೈದ್ಯಾಧಿಕಾರಿಯ ಕೊಠಡಿಯನ್ನು ಪ್ರವೇಶಿಸಿ ತನ್ನನ್ನು ಪರೀಕ್ಷಿಸುವಂತೆ ಕೇಳಿಕೊಳ್ಳುತ್ತಾನೆ. ತಾಯಿ ಮಗನ ಅಂಗಲಾಚುಕೆಯನ್ನು ಕಂಡ ವೈದ್ಯಾಧಿಕಾರಿ ಅವನ ಹೆಸರನ್ನು ಕೇಳಿದಾಗ ಗಾಂಧಿ ಎಂಬ ಉತ್ತರ ಬಂದಿತು. ಆಗ ವೈದ್ಯಾಧಿಕಾರಿ ತಾನು ಹುಡುಗಾಟಕ್ಕೆ ಇವನ ಕಿವಿಗಳು ಗಾಂಧೀಜಿಗೆ ಇದ್ದಂತಿವೆ ಎಂದರೆ ನೀವು ಇವನನ್ನು ಸಾಕ್ಷಾತ್ ಗಾಂಧಿ ಎಂದು ತಿಳಿದುಕೊಂಡು ಬಿಟ್ರ ಎಂದು ಕೇಳುತ್ತಾನೆ. ಸ್ವಾರಸ್ಯ ವೈದ್ಯಾಧಿಕಾರಿಯ ಮಾತಿನ ವ್ಯಂಗ್ಯದ ಮನೋಭಾವವನ್ನು ಇಲ್ಲಿ ಕಾಣಬಹುದು. ವಾಕ್ಯ 5 ಲೋ ಹುಡುಗ ಆ ಫೋಟೋ ಯಾರದಯ್ಯ. ಆಯ್ಕೆ ಮೇಲಿನ ವಾಕ್ಯವನ್ನು ಲೇಖಕ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿರುವ ಕಣಜ ಕಥಾ ಸಂಕಲನದಿಂದ ಆಯ್ದುಕೊಂಡು ಪಠ್ಯವಾಗಿ ಇಟ್ಟಿರುವ ಗಾಂಧಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ತನ್ನ ಕೊಠಡಿಗೆ ಬಂದ ಹುಡುಗನ ಹೆಸರು ಗಾಂಧಿ ಎಂದು ತಿಳಿದ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ ಜವಾನನನ್ನು ಕರೆದು ನರಸಿಂಹಮೂರ್ತಿ ನರಸಮ್ಮರನ್ನು ಕರೆಯುವಂತೆ ಸೂಚಿಸಿದ. ಎಲ್ಲರೂ ಬಂದರು. ಕುಟುಂಬ ಯೋಜನೆಯ ವಿಸ್ತರಣಾಧಿಕಾರಿಯಾಗಿ ಕೆಲಸಕ್ಕೆ ಸೇರಿದ ನರಸಿಂಹಮೂರ್ತಿ ತಾನು ಇದನ್ನು ನಂಬುವುದಿಲ್ಲವೆಂಬಂತೆ ನಕ್ಕು ವೈದ್ಯಾಧಿಕಾರಿಯ ಕುರ್ಚಿಯ ಮೇಲೆ ಗೋಡೆಗೆ ತೂಕು ಹಾಕಿದ್ದ ಫೋಟೋವೊಂದನ್ನು ತೋರಿಸಿ ಹುಡುಗನಿಗೆ ಮೇಲಿನಂತೆ ಹೇಳಿದ್ದ. ಸ್ವಾರಸ್ಯ ವ್ಯಂಗ್ಯ ಹಾಗೂ ಗಾಂಧಿ ಅಂತವರು ಈಗ ಯಾರೂ ಇರುವುದಿಲ್ಲವೆಂಬ ಭಾವನೆ ಇಲ್ಲಿ ವ್ಯಕ್ತವಾಗಿದೆ. ವಾಕ್ಯ 6 ಓಹೋ ಇವನ ಹೆಸರು ಮಾಂತೇಶ ಗೌಡ ಅಂತ ಅಲ್ವೇ. ಆಯ್ಕೆ ಮೇಲಿನ ವಾಕ್ಯವನ್ನು ಲೇಖಕ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿರುವ ಕಣಜ ಕಥಾ ಸಂಕಲನದಿಂದ ಆಯ್ದುಕೊಂಡು ಪಠ್ಯವಾಗಿ ಇಟ್ಟಿರುವ ಗಾಂಧಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಗಾಂಧಿಗೆ ಹೃದಯ ಸಂಬಂಧಿ ಕಾಯಿಲೆ ಇರುವುದರಿಂದ ತಾತ ಕರಿಸಿದ್ದೇಗೌಡನ ಸಂಸಾರವೇ ಬಸ್ಸಿನಲ್ಲಿ ಹೊರಟು ಜಿಲ್ಲಾಸ್ಪತ್ರೆಗೆ ತಲುಪಿದಾಗ ಮಧ್ಯಾಹ್ನವಾಗಿತ್ತು. ಹೊರ ರೋಗಿಗಳಿಗೆ ಪರೀಕ್ಷೆ ಮಾಡುವ ವಿಭಾಗದಲ್ಲಿ ಹೆಸರು ದಾಖಲು ಮಾಡಿಕೊಂಡು ವೈದ್ಯರ ಬಳಿಗೆ ಕಳಿಸುವ ಗುಮಾಸ್ತರಿಗೆ ತಮ್ಮ ತಾಲೂಕಿನ ಪ್ರಾಥಮಿಕ ಆರೋಗ್ಯ
ಕೇಂದ್ರದ ವೈದ್ಯಾಧಿಕಾರಿ ಕೊಟ್ಟಿದ್ದ ಕಾಗದವನ್ನು ಕೊಡುತ್ತಾರೆ. ಗುಮಾಸ್ತ ರೋಗಿಯ ಹೆಸರು ಗಾಂಧಿ ಎಂದು ಇರುವುದನ್ನು ಕಂಡು ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಡಾಕ್ಟರ್ ಹುಡುಗನ ಹೆಸರನ್ನು ತಪ್ಪಾಗಿ ಬರೆದುಕೊಂಡಿದ್ದಾರೆ ಎಂಬುದು ಗುಮಾಸ್ತನ ತಿಳುವಳಿಕೆಯಾಗಿತ್ತು. ವಾಕ್ಯ 7. ಇಲ್ಲೇ ಹೊಸ ದಿನ ಇಟ್ಕೊಂಡು ಉಳಿಸಿಕೊಡಿ. ಆಯ್ಕೆ: ಮೇಲಿನ ವಾಕ್ಯವನ್ನು ಲೇಖಕ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿರುವ ಕಣಜ ಕಥಾ ಸಂಕಲನದಿಂದ ಆಯ್ದುಕೊಂಡು ಪಠ್ಯವಾಗಿ ಇಟ್ಟಿರುವ ಗಾಂಧಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಗಾಂಧಿಗೆ ಹೃದಯ ಮೂತ್ರಪಿಂಡದ ಸಮಸ್ಯೆ ಇದ್ದು ಔಷಧಿಗಳನ್ನೆಲ್ಲ ಬರೆದು ಕೊಡ್ತೀವಿ, ಹೇಗೆ ಸೇವಿಸಬೇಕು ಹೇಳ್ತೀವಿ, ಆಜ್ಞೆ ಕೊಟ್ಟರೆ ಸ್ವಲ್ಪ ಹುಷಾರಾಗುತ್ತದೆ ಎಂದು ಜಿಲ್ಲಾಸ್ಪತ್ರೆಯ ವೈದ್ಯರು ಗಾಂಧಿಯ ತಾತ ಕರಿಸಿದ್ದೇಗೌಡನಿಗೆ ಹೇಳುತ್ತಾರೆ. ಕತ್ತಿ ಹಿಡಿದು ನೀರಿಗೆ ಅದುಮಿದಂತೆ ಭಾಸವಾದ ಕರಿಸಿದ್ದೇಗೌಡ ವೈದ್ಯರನ್ನು ಅಂಗಲಾಚುತ್ತಾ ಮೇಲಿನಂತೆ ಕೇಳಿಕೊಳ್ಳುತ್ತಾನೆ. ಸ್ವಾರಸ್ಯ: ಮೊಮ್ಮಗನನ್ನು ಉಳಿಸಿಕೊಳ್ಳುವ ಕರಿಸಿದ್ದೇಗೌಡನ ದೈನ್ಯತೆ ಮತ್ತು ಬಡವರ ಅಸಹಾಯಕತೆ ಇಲ್ಲಿದೆ. ವಾಕ್ಯ 8. ಮನ್ಸ್ರು ಸಾಯ್ದೆ ಕಲ್ಲು ಸತ್ತದ ಸುಮ್ನಿರು ಮತ್ತೆ. ಆಯ್ಕೆ: ಮೇಲಿನ ವಾಕ್ಯವನ್ನು ಲೇಖಕ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿರುವ ಕಣಜ ಕಥಾ ಸಂಕಲನದಿಂದ ಆಯ್ದುಕೊಂಡು ಪಠ್ಯವಾಗಿ ಇಟ್ಟಿರುವ ಗಾಂಧಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮೊಮ್ಮಗ ಗಾಂಧಿಯನ್ನು ಜಿಲ್ಲಾಸ್ಪತ್ರೆಯಲ್ಲಿ 30 ಜನರಿರಬೇಕಾದ ವಾರ್ಡಿನಲ್ಲಿ 60 ಜನರಿರುವ ನೆಲದ ಮೇಲೆ ಹಾಸಿಗೆಯಲ್ಲಿ ಮಲಗಿಸಿದ್ದರು. ಅವರ ಔಷಧೋಪಚಾರಗಳಿಗೆ ತಂದ ಪುಟ್ಟ ಗಂಟು 3 ದಿನಗಳಲ್ಲಿ ಕರಗಿತು. ಅವನ ತಾಯಿ ತಂಗಿಯರ ಓಲೆಯನ್ನು ಗಿರ್ವಿ ಇಟ್ಟಾದರೂ ಹಣ ಹೊಂದಿಸಲು ಕರಿಸಿದ್ದೇಗೌಡ ಊರಿಗೆ ಹೋದರೆ ಅಲ್ಲಿ ಹಣ ಸಿಗಲಿಲ್ಲ. ಹಲಸಿನ ಮರ ಮಾರಿ ಹಣ ತರುವಲ್ಲಿ 2 ದಿನ ಕಳೆದಿತು. ಬಂದು ನೋಡಿದರೆ ಗಾಂಧಿ ಜೀವ ಬಿಟ್ಟಿದ್ದ. ನಿಂಗಮ್ಮ ಹಾಗೂ ಅವಳ ಮಗಳು ಪದ್ದಿ ಅಳುತ್ತಿದ್ದರು. ಮಗಳನ್ನು ಸಮಾಧಾನಿಸುತ್ತಾ ಕರಿಸಿದ್ದೇಗೌಡ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಕಷ್ಟ, ನೋವು, ಮರಣ ಮನುಷ್ಯರಿಗೆ ಬರುತ್ತವೆ. ಅದನ್ನು ಎದುರಿಸಬೇಕೆಂದು ಸಮಾಧಾನ ಪಟ್ಟುಕೊಳ್ಳುವ ಮನುಷ್ಯನ ಸ್ಥಿತಿ ಇಲ್ಲಿ ವ್ಯಕ್ತವಾಗಿದೆ. ಮುಖ್ಯ ಪ್ರಶ್ನೆ 2 ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮಕ್ಕಳೇ, ಪರೀಕ್ಷೆಯಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಆಯ್ಕೆಗಳನ್ನು ನೀಡಿರುತ್ತಾರೆ. ಹಾಗಾಗಿ ಈ ರೀತಿಯಾಗಿ ಆಯ್ಕೆಗಳನ್ನು ನೀಡಿ ಉತ್ತರಗಳನ್ನು ಗುರುತಿಸಿದ್ದೇನೆ. ಪ್ರಶ್ನೆ 1. ವೈದ್ಯಾಧಿಕಾರಿಯ ಜ್ಞಾಪಕಕ್ಕೆ ಬಂದದ್ದು ಏನು? ಆಯ್ಕೆಗಳು: ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ಶ್ರೀಮಂತ ವರ್ಗಕ್ಕೆ ಸೇರಿದವರು ಎಂಬುವುದು, ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ಬಡವರ್ಗಕ್ಕೆ ಸೇರಿದವರು ಎಂಬುದು, ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆ ಒಳ್ಳೆಯ ಮನುಷ್ಯರು ಎಂಬುದು, ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುದು. ಸರಿಯಾದ ಆಯ್ಕೆ ಈ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುದು. ಪ್ರಶ್ನೆ 2. ವೈದ್ಯಾಧಿಕಾರಿ ಇಲ್ಲಿವರೆಗೆ ಯಾವ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ? ಆಯ್ಕೆಗಳು: ಕಾಕತಾಳ ನ್ಯಾಯ, ಕುಪ ಮಂಡುಕ ನ್ಯಾಯ, ಅಜಗಜ ನ್ಯಾಯ, ಅಂಶಕ್ಷೀರ ನ್ಯಾಯ. ಸರಿಯಾದ ಆಯ್ಕೆ ಆ ಕಾಕತಾಳ ನ್ಯಾಯ. ಪ್ರಶ್ನೆ 3. ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು? ಆಯ್ಕೆಗಳು: ನಾಯ್ಡು, ನರಸಿಂಹಮೂರ್ತಿ, ಬುಕ್ಕೇಗೌಡ, ಕರಿಸಿದ್ದೇಗೌಡ. ಸರಿಯಾದ ಆಯ್ಕೆ ಆ ನರಸಿಂಹಮೂರ್ತಿ. ಪ್ರಶ್ನೆ 4. ಮೊಮ್ಮಗನ ಅಗಲವಾದ ಕಿವಿಗಳನ್ನು ಕಂಡ ಕರಿಸಿದ್ದೇಗೌಡ ಯಾರ ಮನೆಗೆ ಹೋದನು? ಆಯ್ಕೆಗಳು: ಜೋಯಿಸರ ಮನೆಗೆ, ಅಳಿಯನ ಮನೆಗೆ, ಗೌಡರ ಮನೆಗೆ, ಗಾಂಧೀಜಿಯ ಮನೆಗೆ. ಸರಿಯಾದ ಆಯ್ಕೆ ಆ ಜೋಯಿಸರ ಮನೆಗೆ. ಪ್ರಶ್ನೆ 5. ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ಯಾವ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದರು? ಆಯ್ಕೆಗಳು: ನಗರದ ಆಸ್ಪತ್ರೆಗೆ, ಚಿಕ್ಕ ಆಸ್ಪತ್ರೆಗೆ, ಕಣ್ಣಿನ ಆಸ್ಪತ್ರೆಗೆ, ದೊಡ್ಡಾಸ್ಪತ್ರೆಗೆ. ಸರಿಯಾದ ಉತ್ತರ ಈ ದೊಡ್ಡಾಸ್ಪತ್ರೆಗೆ. ಪ್ರಶ್ನೆ 6. ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರು ಇಟ್ಟವರು ಯಾರು? ಆಯ್ಕೆಗಳು: ಕರಿಸಿದ್ದೇಗೌಡ, ಬುಕ್ಕೇಗೌಡ, ನಾಯ್ಡು, ವೈದ್ಯಾಧಿಕಾರಿ. ಸರಿಯಾದ ಆಯ್ಕೆ ಅಥವಾ ಉತ್ತರ ಆ ಕರಿಸಿದ್ದೇಗೌಡ. ಪ್ರಶ್ನೆ 7. ಹಲಸಿನ ಮರ ಮಾಡಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣವೆಷ್ಟು? ಆಯ್ಕೆಗಳು: 300, 250, 400, 150. ಸರಿಯಾದ ಉತ್ತರ ಆ 250. ಹೆಚ್ಚುವರಿ ಪ್ರಶ್ನೋತ್ತರಗಳು. ಪ್ರಶ್ನೆ 1. ವಸಿಯನ್ನು ಚೆನ್ನಾಗಿ ನೋಡ್ದೆ. ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆಯಲ್ಲಪ್ಪ. ಈ ಮಾತುಗಳು ವೈದ್ಯಾಧಿಕಾರಿಯ ಯಾವ ಮನೋಭಾವವನ್ನು ಸೂಚಿಸುತ್ತವೆ? ಆಯ್ಕೆಗಳು: ಕುಚೇಷ್ಟೆ, ಗೌರವ, ಪ್ರೀತಿ, ದ್ವೇಷ.
ಉತ್ತರ ಆ ಕುಚೇಷ್ಟೆ. ಪ್ರಶ್ನೆ 2, ನಿಮ್ ದಮ್ಮಯ್ಯ ಕೋಪ ಮಾಡ್ಕೋಬೇಡಿ ನೋಡಿ ಸ್ವಾಮಿ, ಇವನೊಬ್ಬನೇ ನನಗೆ ಗಂಡು ಮಗ ಅಂತ ಇರೋದು. ಈ ಮಾತುಗಳಲ್ಲಿ ವ್ಯಕ್ತವಾಗಿರುವುದು ಆಯ್ಕೆಗಳು ದೈನ್ಯತೆ, ಸ್ವಾಭಿಮಾನ, ಆಕ್ರೋಶ, ಹತಾಶೆ. ಸರಿಯಾದ ಉತ್ತರ ಆ ದೈನ್ಯತೆ. ಪ್ರಶ್ನೆ 3, ಸುಳ್ಳು ಹೇಳಿ ನಿಮ್ ತಾವ ಯಾವ ಸಾಮ್ರಾಜ್ಯ ಈಸ್ಕೋಬೇಕು? ಈ ಸಾಲು ಕೆಳಗಿನ ಯಾವ ಭಾವವನ್ನು ಸಮರ್ಥಿಸುತ್ತದೆ? ಆಯ್ಕೆಗಳು ಆತ್ಮವಿಶ್ವಾಸ, ಸುಳ್ಳು, ಆಕ್ರೋಶ, ಹಿಂಜರಿಕೆ. ಉತ್ತರ ಆ ಆತ್ಮವಿಶ್ವಾಸ. ಬಿಟ್ಟ ಸ್ಥಳಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರಶ್ನೆ 1, ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಡ್ಯಾಶ್ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ. ಉತ್ತರ ಕಾಕತಾಳ. ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಕಾಕತಾಳ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ. 2, ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರು ಡ್ಯಾಶ್. ಉತ್ತರ ನರಸಿಂಹಮೂರ್ತಿ. ವಾಕ್ಯ 3, ಮೊಮ್ಮಗನ ಅಗಲವಾದ ಕಿವಿಗಳನ್ನು ಕಂಡ ಕರಿಸಿದ್ದೇಗೌಡ ಡ್ಯಾಶ್ ಮನೆಗೆ ಹೋದರು. ಉತ್ತರ ಜೋಯಿಸರ. ವಾಕ್ಯ 4, ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗೆ ಡ್ಯಾಶ್ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದರು. ಉತ್ತರ ದೊಡ್ಡಾಸ್ಪತ್ರೆಗೆ. ವಾಕ್ಯ 5, ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಡ್ಯಾಶ್. ಉತ್ತರ ಕರಿಸಿದ್ದೇಗೌಡ. ವಾಕ್ಯ 6, ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣ ಡ್ಯಾಶ್. ಉತ್ತರ 250. ಗದ್ಯ ಭಾಗದಲ್ಲಿನ ಮುಖ್ಯ ಪ್ರಶ್ನೆ 3, 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ವೈದ್ಯಾಧಿಕಾರಿಗೆ ಹುಡುಗ ಹೇಗೆ ಕಂಡನು? ಉತ್ತರ ವೈದ್ಯಾಧಿಕಾರಿಗೆ ಹುಡುಗನು ಮುಖದ ಮೇಲೆ ಅವ್ಯಕ್ತ ನೋವಿನ ರೋಷವಿರುವ, ಸುಮಾರು ಎತ್ತರದ, ನರಬೇದಲೆ, ಅಗಲ ಕಿವಿಗಳ ಹಾಗೂ ಹೊಟ್ಟೆ ದುಬ್ಬಣ್ಣಂತೆ ಕಂಡನು. ಪ್ರಶ್ನೆ 2, ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಏನೆಂದು ಕುಚೇಷ್ಟೆ ಮಾಡಿದನು? ಉತ್ತರ ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಒಸಿ ಏನೋ ಚೆನ್ನಾಗಿ ನೋಡ್ದೆ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆಯಲ್ಲಪ್ಪ ಎಂದು ಕುಚೇಷ್ಟೆ ಮಾಡಿದನು. ಪ್ರಶ್ನೆ 3, ಹುಡುಗನ ಯಾವ ಮಾತಿಗೆ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದನು? ಉತ್ತರ ನನ್ನ ಹೆಸರು ದೇವರ ಸತ್ಯವಾಗ್ಲೂ ಸಹ ಮಹಾತ್ಮ ಗಾಂಧಿ ಅಂತ ಎಂದು ಹುಡುಗ ಹೇಳಿದ ಮಾತಿಗೆ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದನು. ಪ್ರಶ್ನೆ 4, ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ಹೇಳಿದ ಮಾತುಗಳೇನು? ಉತ್ತರ ವೈದ್ಯರು ನಿಂಗಮ್ಮನಿಗೆ, ನಿಮ್ಮ ಹುಡುಗನಿಗೆ ಹೊಟ್ಟೆಯಲ್ಲಿ ನೀರು ಸೇರ್ಕೊಂಡಿದೆ, ಕಾಲುಗಳು ಊದಿಕೊಂಡಿವೆ, ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ, ಕಪ್ಪು ಈಲಿಗೂ ಕಾಯಿಲೆ ಹಬ್ಬಿ ಅದು ಮುಟ್ಟಿದರೆ ಸಾಕು ಗಾಂಧಿ ನೋವು ಅಂತ ಬಡ್ಕೋತಾನೆ ಎಂದು ಹೇಳಿದರು. ಪ್ರಶ್ನೆ 5, ನಿಂಗಮ್ಮನ ಗಂಡ ಪ್ರಾಣ ಕಳೆದುಕೊಂಡದ್ದು ಹೇಗೆ? ಉತ್ತರ ನಿಂಗಮ್ಮನ ಗಂಡ ಸೆಂತಿ ಇಳಿಸೋಕೆ ಸಾಹುಕಾರು ತಾವು ಇದ್ದ. ಒಂದು ದಿನ ಮರದ ಕೆಳಗೆ ಬಿದ್ದು ಪಕ್ಕನೆ ಪ್ರಾಣ ಕಳೆದುಕೊಂಡನು. ಪ್ರಶ್ನೆ 6, ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಯಾವುದಾಗಿತ್ತು? ಉತ್ತರ ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ತಾನು ಸತ್ತರೆ ತನ್ನನ್ನು ತಮ್ಮ ಜಮೀನಿನಲ್ಲಿರುವ ಹಲಸಿನ ಮರದ ಬುಡಕ್ಕೆ ಮಣ್ಣು ಮಾಡಬೇಕು ಎನ್ನುವುದು. ಪ್ರಶ್ನೆ 7, ಊರಿಗೆ ಬಂದ ಕರಿಸಿದ್ದೇಗೌಡ ಏನನ್ನು ಗಿರಿವಿ ಇಡಲು ಪ್ರಯತ್ನಿಸಿದನು? ಉತ್ತರ ಊರಿಗೆ ಬಂದ ಕರಿಸಿದ್ದೇಗೌಡನು ತನ್ನ ಮಗಳ ಮತ್ತು ಮೊಮ್ಮಗಳ ಕಿವಿಯ ಚಿನ್ನದ ಓಲೆಗಳನ್ನು ಗಿರವಿ ಇಡಲು ಪ್ರಯತ್ನಿಸಿದನು. ಮುಖ್ಯ ಪ್ರಶ್ನೆ 4, 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ವೈದ್ಯಾಧಿಕಾರಿ ಮತ್ತು ಆಸ್ಪತ್ರೆ ಸಿಬ್ಬಂದಿಗಳು ಗಾಂಧಿಯನ್ನು ನಡೆಸಿಕೊಂಡ ರೀತಿಯನ್ನು ನಿರೂಪಿಸಿರಿ. ಉತ್ತರ ಆಸ್ಪತ್ರೆಯಲ್ಲಿ ಬಹಳ ಹೊತ್ತು ಕಾದು ಸಾಕಾದ ಗಾಂಧಿ ನೇರವಾಗಿ ವೈದ್ಯಾಧಿಕಾರಿಯ ಕೊಠಡಿಗೆ ಹೋಗಿ ತನ್ನನ್ನು ಪರೀಕ್ಷಿಸಲು ಕೇಳಿಕೊಂಡನು. ಈ ಅಪರೂಪದ ಹುಡುಗನನ್ನು ಕಂಡು ವೈದ್ಯಾಧಿಕಾರಿಯು ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳಂತಿವೆ ಎನ್ನುತ್ತಾರೆ. ತಾಯಿ ನಿಂಗಮ್ಮ ಮಗನ ಹೆಸರು ಗಾಂಧಿ ಎಂದಾಗ ವೈದ್ಯಾಧಿಕಾರಿ ಬೆಪ್ಪಾಗಿ ತನ್ನ ಸಹೋದ್ಯೋಗಿಗಳನ್ನು ಅಲೆಗೆ ಕರೆದನು. ಸಿಬ್ಬಂದಿಯೆಲ್ಲರೂ ಆ ಹುಡುಗನ ಹೆಸರು ಕೇಳಿ ಕಿಸಕ್ಕನೆ ನಕ್ಕುಬಿಟ್ಟರು. ಅದರಲ್ಲಿಯೂ ನರಸಿಂಹಮೂರ್ತಿಯು ತಾನು ಇದನ್ನು ನಂಬುವುದಿಲ್ಲ ಎನ್ನುವಂತೆ ನಕ್ಕು ಗೋಡೆಗೆ ತೂಕು ಹಾಕಿದ್ದ ಗಾಂಧೀಜಿಯ ಫೋಟೋ ತೋರಿಸಿ, ಆ ಫೋಟೋ ಯಾರದಯ್ಯ ಎಂದು ಕೇಳಿದನು. ಹುಡುಗ ಅದು ಮಹಾತ್ಮ ಗಾಂಧೀಜಿಯವರದ್ದು ಎಂದಾಗ ಎಲ್ಲರೂ ಒಮ್ಮೆ ಆ ಫೋಟೋವನ್ನು ಹಾಗೂ ನೋವಿನಿಂದ ನರಳುತ್ತಾ ನಿಂತಿದ್ದ ರಕ್ತ ಮಾಂಸದ ನೈಜ ಗಾಂಧಿಯನ್ನು ನೋಡಿದರು. ಕೊನೆಗೆ ವೈದ್ಯಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಜಗತ್ತಿನ ಅಪರೂಪದ ಸೋಜಿಗವನ್ನು ಕಂಡವರಂತೆ ಆಶ್ಚರ್ಯದಿಂದ ಮೂಕರಾಗಿ ನಿಂತರು. ಪ್ರಶ್ನೆ 2, ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿ ಹೆಸರಿಡಲು ಕಾರಣವೇನು? ಉತ್ತರ 15 ವರ್ಷಗಳ ಹಿಂದೆ ಮೊಮ್ಮಗ
ಹುಟ್ಟಿದಾಗ ಕರಿಸಿದ್ದೇಗೌಡನು ಸಂತೋಷದಿಂದ ಜೋಯಿಸರ ಮನೆಗೆ ಹೋಗಿ ಜಾತಕ ಹೇಳಿದನು. ಜೋಯಿಸರು ಮಗು ಅತ್ಯಂತ ಪ್ರಶಸ್ತವಾದ ಶುಭ ಗಳಿಗೆಯಲ್ಲಿ ಹುಟ್ಟಿದೆ ಎಂದು ಲೆಕ್ಕ ಹಾಕಿ ಹೇಳಿದರು. ಮಗುವಿನ ಕಿವಿಗಳು ಅಗಲವಾಗಿದ್ದುದರಿಂದ ಮತ್ತು ಕರಿಸಿದ್ದೇಗೌಡನು ಹಿಂದೆ ಶಿವಪುರಕ್ಕೆ ಹೋಗಿ ಸ್ವತಃ ಗಾಂಧೀಜಿಯವರ ದರ್ಶನ ಪಡೆದು ಬಂದಿದ್ದುದರಿಂದ ಈ ಸುತ್ತಮುತ್ತಲಿಗೆ ಇವನೊಬ್ಬನೇ ಆದುದರಿಂದ ಮಗುವಿಗೆ ಮಹಾತ್ಮ ಗಾಂಧಿ ಎಂದು ಹೆಸರಿಡಬೇಕೆಂದು ತೀರ್ಮಾನ ಹೇಳಿ ಹಾಗೆಯೇ ನಾಮಕರಣ ಮಾಡಿದರು. ಪ್ರಶ್ನೆ 3. ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಪಟ್ಟ ಪಾಡೇನು? ಉತ್ತರ: ಮಗಳು ವೈದ್ಯರು ಬರೆದುಕೊಟ್ಟ ಚೀಟಿಯನ್ನು ಕೊಟ್ಟು ಗಾಂಧಿಯನ್ನು ದೊಡ್ಡಾಸ್ಪತ್ರೆಗೆ ಸೇರಿಸಬೇಕಂತೆ ಎಂದು ಹೇಳಿದಾಗ ಕರಿಸಿದ್ದೇಗೌಡನಿಗೆ ಎದೆ ಧಸಕ್ಕೆಂದಿತು. ಗಾಂಧಿಗೆ ತೀವ್ರ ಅನಾರೋಗ್ಯವಿದೆಯೆಂದು ತಿಳಿದ ತಕ್ಷಣ ಕರಿಸಿದ್ದೇಗೌಡನು ಇಡೀ ಸಂಸಾರವನ್ನು ಕರೆದುಕೊಂಡು ಜಿಲ್ಲಾಸ್ಪತ್ರೆಗೆ ಬಂದನು. ಕಾಯಿಲೆ ತೀವ್ರತೆ ತಿಳಿದು ಆಸ್ಪತ್ರೆಯಲ್ಲಿ ಇಟ್ಟುಕೊಂಡು ಬದುಕಿಸಿಕೊಡಿ ಎಂದು ವೈದ್ಯರಲ್ಲಿ ದೈನ್ಯವಾಗಿ ಬೇಡಿದನು. ಔಷಧಿಗೆ ತಂದಿದ್ದ ಹಣ ತೀರಿದಾಗ ಮಗಳು ಮೊಮ್ಮಗಳ ಚಿನ್ನದ ಓಲೆಯನ್ನು ಗಿರವಿ ಇಡಲು ಊರಿಗೆ ಹೋದರು. ಯಾರೂ ಸಾಲ ನೀಡಲಿಲ್ಲ. ಕೊನೆಗೆ ತನ್ನ ಜಮೀನಿನಲ್ಲಿದ್ದ ಹಲಸಿನ ಮರಗಳನ್ನು 250 ರೂಪಾಯಿಗೆ ಮಾರಾಟ ಮಾಡಿ ಹಣ ತರಲು ಕರಿಸಿದ್ದೇಗೌಡನು ಹರಸಾಹಸ ಪಟ್ಟನು. ಪ್ರಶ್ನೆ 4. ಗಾಂಧಿ ಎಂಬ ಹುಡುಗನ ಸಾವು ಹಾಗೂ ಸಂದರ್ಭವನ್ನು ವಿವರಿಸಿ. ಉತ್ತರ: ಮಹಾತ್ಮ ಗಾಂಧಿ ಎಂಬ ಹುಡುಗನಿಗೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಯಿದ್ದು ಅದನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗುಣಪಡಿಸಲಾಗದೆಂದು ವೈದ್ಯರು ಜಿಲ್ಲಾಸ್ಪತ್ರೆಗೆ ಕಳುಹಿಸುತ್ತಾರೆ. ಆದರೆ ಅಲ್ಲಿಯೂ 3 ದಿನಗಳ ಔಷಧೋಪಚಾರ ಮಾಡುವಲ್ಲಿ ಅವನ ತಾತ ಕರಿಸಿದ್ದೇಗೌಡನ ಗಂಟು ಕರಗಿತು. ರೋಗವನ್ನು ಗುಣಪಡಿಸಲು ತಾತ, ತಾಯಿ, ತಂಗಿಯರ ಅಸಹಾಯಕತನ, ಆರ್ಥಿಕ ಮುಗ್ಗಟ್ಟನ್ನು ಅರಿತ ಗಾಂಧಿ ತನ್ನನ್ನು ತಿರುಗಿ ಊರಿಗೆ ಕರೆದುಕೊಂಡು ಹೋಗಲು ಕೇಳಿಕೊಂಡ. ಅಲ್ಲದೆ ತಾನು ಸತ್ತರೆ ನಮ್ಮ ಹಲಸಿನ ಮರದ ಬುಡದಲ್ಲಿ ಹಾಕಬೇಕು ಎಂದು ಹೇಳಿದ. ಈ ಮಾತು ಕೇಳಿ ಅವರೆಲ್ಲ ಬಿಕ್ಕಿ ಬಿಕ್ಕಿ ಅತ್ತರು. ತಾಯಿ ನಿಂಗಕ್ಕ ಬುಡ್ತು ಅನ್ನು ಎಂದು ಗದರಿದ. ತಂಗಿ ಪದ್ದಿ ಅಣ್ಣ ಅಣ್ಣ ಎಂದು ಬಿಕ್ಕಳಿಸಿ ಅತ್ತಳು. ಮೊಮ್ಮಗನನ್ನು ಉಳಿಸಿಕೊಳ್ಳಲು ಒಡವೆಗಳನ್ನು ಗಿರವಿ ಇಡಲು ಪ್ರಯತ್ನಿಸಿದರೆ ಅದು ಸಾಧ್ಯವಾಗಲಿಲ್ಲ. ಸಾಲವೂ ಸಿಗಲಿಲ್ಲ. ಹಲಸಿನ ಮರ ಮಾರಿ 250 ರೂಪಾಯಿ ಹಿಡಿದುಕೊಂಡು ಕರಿಸಿದ್ದೇಗೌಡ ಬರುವಷ್ಟರಲ್ಲಿ 2 ದಿನ ಕಳೆದಿತ್ತು. ಆಗಲೇ ಗಾಂಧಿಯ ಪ್ರಾಣಪಕ್ಷಿ ಹಾರಿ ಹೋಗಿತ್ತು.